ಹಾಯ್, ಗುಡ್ ಈವ್ನಿಂಗ್ ಕರ್ನಾಟಕ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ಪೆಷಲ್ ಟೀ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ದಿನಗಳಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ನಿಜವಾಗ್ಲೂ ಟೀ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನಿಜ ಅನ್ಸಿ ಕಮೆಂಟ್ ಮಾಡಿ. ಯಾಕಂದರೆ ನಾನೊಬ್ಬ ಕಾರ್ಪೆಂಟ್ರ್. ಎಷ್ಟೋ ಮನೆಗಳಿಗೆ ಕೆಲಸ ಮಾಡೋಕ್ಕೆ ಹೋದಾಗ ಆಲ್ಮೋಸ್ಟ್ ಹೊರಗಿಂದನೇ ಟೀನ ತರಿಸ್ತಾರೆ. ಮನೆಯಲ್ಲಿ ಮಾಡ್ಬೋದಲ್ಲ ನಿಮಗೆ ಸೇವಾ ಕೇಳೋದಕ್ಕೆ, ನಮಗೆ ಟೀ ಮಾಡೋಕ್ಕೆ ಬರಲ್ಲ, ನಾವು ಕಾಫಿ ಕುಡಿತೀವಿ ಹಾಗೆ ಹೇಗೆ ಅಂತ ಹೇಳ್ತಾರೆ. ಬಟ್ ಟೀ ಮಾಡ್ತಾರೆ, ಬಟ್ ನಮಗಿಂತ ಅರ್ಧ ಲೀಟ್ರ್ ಹಾಲಲ್ಲೇ ಮಾಡ್ತಾರೆ. ಬಟ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಬಿಡಬೇಕನ್ನೋದೇ ಗೊತ್ತಾಗಲ್ಲ, ಹೆಂಗೋ ಮಾಡ್ತಾರೆ. ಬಟ್ ಟೀ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಟೀ ಯಾವ ಥರ ಸುಗಂಧವಾಗಿ ಸ್ಮೆಲ್ ಹೆಂಗೆ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಟೀ ಮಾಡೋದು. ಯಾವತ್ತು ಟೀ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಾಲು ಹಾಕಿ ಹಾಲಲ್ಲೇ ಸಕ್ಕರೆ ಟೀ ಪುಡಿ ಹಾಕಬಾರ್ದು. ಮೊದಲಿಗೆ ನಾವು ನೀರು ಹಾಕಬೇಕು. ಅಂದರೆ ನಾನಿವಾಗ 3 ಕಪ್ಪು ಟೀ ಮಾಡ್ತಿದ್ದೀನಿ ಅಂದರೆ ನಾನು 1.5 ಕಪ್ ನೀರು ತೊಗೊಳ್ತೀನಿ. ಮೊದಲಿಗೆ ಈ ಥರ ಡಿಕಾಷನ್ನು ಚೆನ್ನಾಗಿ 5 ರಿಂದ 15 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಟೀ ಪೌಡರು ನೀಟಾಗಿ ಬಿಡಬೇಕು. ಇದ್ರ ಸ್ಮೆಲ್ ಸುಗಂಧ ಘಮ ಅನ್ಬೇಕು. ಪಕ್ಕದಲ್ಲಿ ನೋಡಿದವರೆಲ್ಲ ವಾವ್, ಏನು ಮಾಡ್ತಾಯಿದ್ದೀರಾ ಅಂತ ಅನ್ಬೇಕು. ಮೊದಲಿಗೆ ಈ ಥರ ಡಿಕಾಷನ್ ಚೆನ್ನಾಗಿ ಕುದಿಸ್ಕೊಳ್ಳಿ. ಮಿನಿಮಮ್ ಎಷ್ಟು ನಿಮಿಷ? 5 ರಿಂದ 15 ನಿಮಿಷ ಕುದಿಸ್ಬೇಕು. ನೋಡಿ ಸ್ನೇಹಿತರೆ, 15 ನಿಮಿಷ ಆಯಿತು. ನೋಡಿ, 1.5 ಕಪ್ಪಿಂದ 1 ಕಪ್ಪಿಗೆ ಬಂದಿದೆ. ಅಂದರೆ ಮೇನು ಡಿಕಾಷನ್ ತುಂಬ ಇಂಪಾರ್ಟೆಂಟ್. ಡಿಕಾಷನ್ ಮೇನ್. ಅಂದರೆ ಈಗ ನೀವು ಜಾಮೂನು ಅದು ಇದು ಮಾಡಬೇಕಾದ್ರೆ ಪಾಕ ಮಾಡ್ತೀರಲ್ಲ, 1 ಎಳೆ ಪಾಕ 2 ಎಳೆ ಪಾಕ ಅಂತ. ಅಂದರೆ ಅಷ್ಟು ಪಾಕ ಏನು ಬೇಡ, ಇನ್ನೂ ಸ್ವಲ್ಪ ಕುದಿಸ್ತೀರ ಪಾಕ ಆಗುತ್ತೆ ಅಂತ ನಿಮಗೆ ನೋಡಿ ಹಿಂಗೆ ಮಾಡಿ ಗೊತ್ತಾಗುತ್ತೆ ಡಿಕಾಷನ್ ಎಷ್ಟು ಕುದಿದೆ ಅಂತ. ಈ ಲೆವೆಲಿಗೆ ಕುದಿಸ್ಕೋಬೇಕು. ಕುದಿಸ್ಕೊಂಡು ಈಗ ಹಾಲು ನಾನು 1.5 ನೀರು ಹಾಕಿದ್ದೀನಿ. ಹಾಲು ಕೂಡ ಒಂದೂವರೆ, ಸ್ವಲ್ಪ ಜಾಸ್ತಿ ಇದೆ, ನೋ ಪ್ರಾಬ್ಲಮ್. ಇವಾಗ ಇದು ಒಂದು 5-10 ನಿಮಿಷ ಕುದಿಸ್ಕೋಬೇಕು. ಅಂದರೆ ಉರಿ ಸ್ಲಿಮ್ಮಾಗಿ ಇಡಿ. ಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಜೋರು ಮಾಡಿ, ಕುದಿ ಬಂದಾಗ ಸ್ವಲ್ಪ ಸ್ಲಿಮ್ಮಾಗಿ ಮಾಡ್ಕೊಳ್ಳಿ ಬೆಂಕಿ. ಈಗ ನೋಡಿ, ನಾನು ಜೋರಾಗಿ ಇಟ್ಟಿದ್ದೀನಿ.
ಕೂಡ ಅಷ್ಟೇ ಮಿನಿಮಮ್ 5ರಿಂದ 15 ನಿಮಿಷ ಹಾಲು ಹಾಕಿದ ಮೇಲೆ ಕೂಡ, ಯಾಕಂದರೆ ಟೀ ಮಾಡೋದು ಮಿನಿಮಮ್ ಹಾಫ್ ಆನ್ ಅವರ್ ಬೇಕಾಗುತ್ತೆ. 5-10 ನಿಮಿಷಕ್ಕೆ ಮಾಡೋದು ಅದು ಟೀ ಥರನೇ ಟೀ ಆಗಲ್ಲ. ನಿಜವಾದ ಟೀ ಅಂದರೆ ಮಿನಿಮಮ್ 15ರಿಂದ 20 ನಿಮಿಷ ಟೀ ಹಿಡಿಯುತ್ತೆ. ಹಂಗೂ ಇನ್ನೂ ಟೇಸ್ಟಿ ಮಾಡ್ಬೇಕಂದ್ರೆ ಹಾಫ್ ಆನ್ ಅವರ್ ಬೇಕೇ ಬೇಕು. ನೋಡಿ, ಇದು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ನೊರೆ ಬರಬೇಕು, ನೊರೆ. ಇವಾಗ ಈ ಥರ ಬಂದಾಗ ಗುಡಿ ಸ್ಲಿಮ್ಮಾಗಿ ಇಟ್ಕೊಂಡ್ಬಿಡಿ. ನೋಡಿ, ನಾನು ಫುಲ್ ಸ್ಲಿಮ್ಮಾಗಿ ಇಟ್ಕೊಂಡು ನಂದು 5 ನಿಮಿಷ ಕುದಿದ್ರೆ ಸಾಕು. 5 ನಿಮಿಷ ಕುದಿದ್ರೆ ಟೀ ನೋಡಿ ಈ ಥರ ನೊರೆ ಬರಬೇಕು, ನೊರೆ. ಆವಾಗಲೇ ನಿಜ ಟೀ ಸುಗಂಧವಾಗಿ ಘಮ ಘಮ ಅಂತ ಆ ಟೀ ಸ್ಮೆಲ್ ನಮಗೆ ಕುಡಿತಾ ಇದ್ದರೆ ಕುಡಿಬೇಕು ಅನಿಸ್ತದೆ. ಇದು ಟೀ. ಕೆಲವರು ಅರ್ಧ ಲೀಟ್ರ್ ಹಾಲಲ್ಲೇ ಮಾಡ್ತಾರೆ. ಬಟ್ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಹಾಲಲ್ಲೇ ಶುಗರು ಟೀ ಪುಡಿ ಹಾಕಿ ಕುದಿಸ್ಬಿಡ್ತಾರೆ. 5 ನಿಮಿಷ ಆಗಲ್ಲ, ತೆಗೆದುಬಿಟ್ಟು ಸೋಸ್ಬಿಟ್ಟು ಕೊಡ್ತಾರೆ. ಆವಾಗ ಟೀ ಥರ ಆಗಲ್ಲದು. ಟೀ ಥರನೇ ಟೀ ಅಲ್ಲ ಅದು. ಜಸ್ಟ್ ಕಲ್ಗಚ್ಚಿ ಕೊಡ್ದಂಗೆ ಆಗಿಬಿಡ್ತದೆ. ಹಾಗಾಗಿ ಮೇನ್ ಇಂಪಾರ್ಟೆಂಟು ಟೀ ಅಂದರೆ ಡಿಕಾಷನ್ ಚೆನ್ನಾಗಿ ಕುದಿಸ್ಬೇಕು. ಆವಾಗ ಹಾಲು ಹಾಕಿದ ಮೇಲೆ ಒಂದು 5ರಿಂದ 10 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ನೊರೆ ನೋಡಿ ಹೆಂಗೆ ಬರ್ತದೆ. ಕಲರ್ ಕೂಡ ಕ್ಲೀನಾಗಿ, ಕಲರ್ ಕೂಡ ಟೀ ಕಲರ್ ಮಸ್ತಾಗಿ ಬರ್ತದೆ. ಸ್ಮೆಲ್ಲು ನೋಡಿ ಘಮ 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 ಅಂತದೆ. ಕೆನೆ ನೋಡಿ ಹೆಂಗೆ ಬರ್ತದೆ. ಈ ಥರ ಯಾಕೆ ತಿರ್ಸ್ಬೇಕಪ್ಪ ಅಂದರೆ ಟೀ ಪುಡಿ ಸೈಡಿಗೆಲ್ಲ ಅಂಟ್ಕೊಂಡಿರ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಒಂದು ಸಲ ಬಿಟ್ಬಿಡಿ. 2 ನಿಮಿಷ, ಒಂದು 2-3 ನಿಮಿಷ. ಈಗ ನೋಡಿ ಟೀ ಕಂಪ್ಲೀಟಾಗಿ ರೆಡಿಯಾಗಿದೆ. ಟೀ ರೆಡಿಯಾಗಿದೆ. ಬನ್ನಿ, ನೋಡಿದ್ರಲ್ಲ ಸ್ನೇಹಿತರೆ, ಘಮ ಘಮ ಟೀ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ನನ್ನ ಸಬ್ಸ್ಕ್ರೈಬರ್ ಯಾರೇ ಬರಲಿ, ನನ್ನ ಕೈಯಾರೆ ನಾನೇ ಟೀ ಮಾಡಿ ಕೊಡ್ತೀನಿ. ಈ ಟೀ ವ್ಲಾಗ್ನ ನೀವು ಇಷ್ಟಪಟ್ಟಿದ್ದೀರಾ ಅಂತ ನಾನು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಇದೇ ಥರ ವಿಡಿಯೋಗಾಗಿ ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.